ನಮಸ್ತೆ ವೀಕ್ಷಕರೇ, ನಮ್ಮನೆ ಅಡುಗೆಗೆ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ. ಅದು ರಾಘವೇಂದ್ರ ಸ್ವಾಮಿಗೆ ತುಂಬಾ ಪ್ರಿಯವಾಗಿರುವಂಥ ಶ್ರೇಷ್ಠವಾಗಿರುವಂಥ ನೈವೇದ್ಯ ಅಥವಾ ಪ್ರಸಾದ ಅಂತಲೇ ಹೇಳ್ಬೋದು, ಹಯಗ್ರೀವ ಅಂತ. ತುಂಬಾ ಈಸಿಯಾಗಿ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಮಕ್ಕಳು ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರಕ್ಕೂ ಕೂಡ. ಬನ್ನಿ ಮೊದಲಿಗೆ ಮಾಡುವ ವಿಧಾನ. ಮೊದಲಿಗೆ ನಾನು 1 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಚೆನ್ನಾಗಿ ತೊಳೆದ ನಂತರ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಕಡಲೆಬೇಳೆ ಚೆನ್ನಾಗಿ ನೆಂದರೆ ಬೇಗ ಕೂಡ ಬೇಯುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ಗಂಟೆಗಳ ಕಾಲ ನೆಂದ ನಂತರ ಕಡಲೆಬೇಳೆ ಕೂಡ ತುಂಬ ಉಬ್ಬಿರುತ್ತೆ, ಹಾಗೆ ಸಾಫ್ಟ್ ಕೂಡ ಆಗಿರುತ್ತೆ. ಇವಾಗ ನಾನು 1 ಗ್ಲಾಸ್ ಕಡಲೆಬೇಳೆಗೆ 2 ಗ್ಲಾಸ್ ನೀರಿನಂಗೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುದೀತಾ ಇರುವಂಥ ನೀರಿಗೆ ನೆಂದಿರುವಂಥ ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ನೀವು ಪಾತ್ರೆಲೂ ಕೂಡ ಕಡಲೆಬೇಳೆ ಬೇಯಿಸ್ಕೋಬೋದು. ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ನಾನು ಕುಕ್ಕರ್ಗೆ ಹಾಕ್ಕೊಂಡು 2ರಿಂದ 3 ವಿಸಿಲ್ ಕೂಗಿಸ್ಕೋತೀನಿ. ನಿಮಗೆ ಟೈಮ್ ಇದನ್ನಾದರೆ ಪಾತ್ರೆಯಲ್ಲೇ ಬೇಯಿಸ್ಕೋಬೋದು. ಬೆಂದಿದೆ, ತುಂಬ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬಾರ್ದು. ಸ್ವಲ್ಪ ಬಾಯಿ ಬಿಟ್ಟಿದೆ ಅಂದಾಗಲೇ ಸ್ಟಾಪ್ ಮಾಡ್ಕೋಬೇಕು ಬೇಯಿಸೋದನ್ನು. ಮೊದಲೇ ನಾವು ನೆನೆಸಿರೋದ್ರಿಂದ ಬೇಗ ಬೆಂದುಬಿಡುತ್ತೆ, ಅದರಿಂದ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು. ನೋಡಿ, ಇದು ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನಾವು ನೀರು ಮತ್ತು ಕಡಲೆಬೇಳೆ ಸಪ್ರೇಟ್ ಮಾಡ್ಕೋಬೇಕು, ಆದ್ದರಿಂದ ಬಸಿಯೋದಕ್ಕೆ ಇಟ್ಟಿದ್ದೀನಿ ನಾನು. ಇದು ನೀರು ಸೋರ್ಕೊಳ್ಳೋಷ್ಟೊತ್ತಿಗೆ ನಾನು ಯಾವ ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನೋ ಅದೇ ಪಾತ್ರೆಗೆ ನಾನು 1 ಗ್ಲಾಸ್ ಬೇಳೆಗೆ 2 ಗ್ಲಾಸಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟ್ ಸ್ವೀಟ್ ಬರುತ್ತಿದ್ದು. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಬೇಕಾದರೂ ತೊಗೋಬೋದು, ಕೊಬ್ಬರಿ ಅಥವಾ ತೆಂಗಿನಕಾಯಿ ತುರಿ ಯಾವ್ದು ಬೇಕಾದರೂ ತೊಗೋಬೋದು. ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎರಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕೋದಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಬೇಯಿಸಿರುವಂಥ ಕಡಲೆಬೇಳೆ ನೀರಿನ ಅಂಶ ಇರುತ್ತೆ, ಹಾಗೆ ಬೆಲ್ಲ ಕರಗೋದ್ರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ. ನೋಡಿ, ಮೂರನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಆ ಬೆಲ್ಲ ಏನಿದೆ, ಬೆಲ್ಲ ಕರಗಿ ಕಡಲೆಬೇಳೆಗೆ ಹಿಡಿಬೇಕು ಸ್ವೀಟು. ಹಾಗೆ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಬೇಯಿಸ್ಕೋಬೇಕು. ಬೆಲ್ಲ ಫುಲ್ಲು ಕರಗಬೇಕು. ಬೆಲ್ಲ ಕರಗಿ ಬೇಯೋಷ್ಟೊತ್ತಿಗೆ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಮೊದಲಿಗೆ 2 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾದ ನಂತರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದು 3 ಡ್ರೈ ಫ್ರೂಟ್ಸ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಲಾಸ್ಟಲ್ಲಿ ಹಾಕ್ಕೋಬೇಕು. ಚೆನ್ನಾಗಿ ಬೆಂದ ನಂತರ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಏಲಕ್ಕಿ ಪುಡಿ ಮಿಸ್ ಮಾಡಲೇಬಾರ್ದು. ಘಮ ಕೂಡ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು 1 ಸ್ಪೂನಷ್ಟು ಏಲಕ್ಕಿ ಆ್ಯಡ್ ಮಾಡ್ತಿದ್ದೀನಿ. ನೋಡೋದಕ್ಕೆ ಸ್ವೀಟ್ ಬೂಂದಿ ಹಾಕಿರೋ ಏನೋ ರೆಸಿಪಿ ಥರ ಕಾಣಿಸುತ್ತೆ, ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕಡೆ ದೇವಸ್ಥಾನಗಳಲ್ಲೂ ಕೂಡ ಇದು ಕೊಡ್ತಾರೆ. ಈ ಪ್ರಸಾದನ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಪರ್ಫೆಕ್ಟಾಗಿ ಆಗಿದೆ. ನೀರಿನ ಥರ ಹಾಕ್ಬಾರ್ದು, ಈ ಥರ ಗಟ್ಟಿಗಿರಬೇಕು. ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಇಡೋದಕ್ಕೆ ಹಯಗ್ರೀವ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ರಾಘವೇಂದ್ರ ಸ್ವಾಮಿಯವ್ರಿಗೆ ತುಂಬ ಪ್ರಿಯವಾಗಿರುವಂಥ ಶ್ರೇಷ್ಠವಾಗಿರುವಂಥ ಹಯಗ್ರೀವ ಪ್ರಸಾದ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.